ಸಾರಿ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆನೂ ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಿದೆ. ಮೀಡಿಯಾದವ್ರು ಹಂಗೆ ಅಲ್ವಾ? ಹೌದು ಸರ್. ಕಳೆದ 5 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ದೊಡ್ಡ ಮೇನ್ ಸಾಧನೆ ನಮ್ದು ಫಸ್ಟ್ 5 ಗ್ಯಾರಂಟಿ ಕೊಡ್ತಿದ್ದೆ. ಪ್ರಧಾನಿಯವರು ಸಹ ಮಾತನಾಡಿದ್ರು ಇದು ಕಷ್ಟ ಆಗುತ್ತೆ, ಆರ್ಥಿಕವಾಗಿ ಸಮಸ್ಯೆನ ಎದುರಿಸಬೇಕಾಗತ್ತೆ. 3-4 ರಾಜ್ಯದಲ್ಲಿ ಚುನಾವಣೆ ಆದಂತ ಎಲ್ಲ ರಾಜ್ಯದಲ್ಲೂ ಸಹ ಈ ಗ್ಯಾರಂಟಿಯನ್ನ ನಿಮ್ಮನ್ನ ಕಾಪಿ ಮಾಡಿದ್ದಾರೆ ಅಂತೀರಿ. ಬಟ್ ಗೃಹಲಕ್ಷ್ಮಿ ಅಮೌಂಟ್ ಅಲ್ಲಿ ಯಾಕೆ ಹಂಗಾಗ್ತಾ ಇದೆ ಸರ್? ನಮ್ಮ ಮುಖ್ಯಮಂತ್ರಿಗಳಲ್ಲಿ ಅಥವಾ ನಮ್ಮ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ನಾವು ಪೂರಕವಾಗಿಲ್ಲ. ಹಾಗಾದ್ರೆ ಅವ್ರು ತೋರಿಸ್ತಿರೋ ದಾಖಲೆಗಳು ಸುಳ್ಳು ಅಂತೀರಾ? ಸೊ ಇದು ಮಿಸ್ಟೇಕ್ ಆಗಿದೆ. ವೆರಿ ನೈಸ್. 18 to 23 ತುಂಬಾ ಸಪ್ಪೆ ಆಗಿರೋದ್ರಿಂದ ನಾವು ಅವ್ರಿಗಿಂತ 100ರಷ್ಟು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ವಿಚಾರದಲ್ಲೂ ಜನಪರವಾಗಿದ್ದೀವಿ. ಬಟ್ ಬಿಜೆಪಿ ಅವರು ಅದನ್ನ ಮಾಡೋದ್ರಲ್ಲಿ ಎಲ್ಲೋ ವಿಫಲರಾಗ್ತಿದ್ದಾರೇನೋ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಡೀಸೆಲ್ ಬೆಲೆ ಎಷ್ಟು ಗಗನಕ್ಕೆ ಹೋಗಿತ್ತು, ಪೆಟ್ರೋಲ್ ಬೆಲೆ ಎಲ್ಲೋಗಿತ್ತು, ಗ್ಯಾಸ್ ಬಗ್ಗೆ ಎಲ್ಲೋಗಿತ್ತು. ಮೋದಿಯವರು ಲೈಫ್ ಸ್ಟೈಲ್ ಚೆನ್ನಾಗಿದೆ, ತುಂಬಾ ನಿಮ್ಮ ಮೀಡಿಯಾದಿಂದ ದೂರ ಇದ್ದಾರೆ, ಅದೊಂದು ಒಳ್ಳೆಯ ಕೆಲಸ. ಅವರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇಬ್ರು ಬಹಳ ಸಮರ್ಥ ಲೀಡ್ರು. ಯಾರ ಸಪೋರ್ಟ್ ತಗೊಂಡೋಗಿ ಲಾಬಿ ಮಾಡಿ ಮುಖ್ಯಮಂತ್ರಿನ ಆಗರಾಲಿ ಬಿಟ್ಕೊಡೋರಾಲಿ ಇದಕ್ಕೆ ಸಂಬಂಧ ಇಲ್ಲ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಟೀಮ್ ಇಲ್ಲ, ಒಂದೇ ಟೀಮ್. ನೋ ಟೀಮ್, ಒಂದೇ ಕಾಂಗ್ರೆಸ್ ಟೀಮ್. ಒಂದು ನ್ಯೂಸ್ ಟೈಮ್ನಲ್ಲಿ ಒಬ್ಬರು ರಾಷ್ಟ್ರಪತಿ ನಮ್ಮ ರಾಜ್ಯಕ್ಕೆ ಬಂದಿದ್ರು, ಹಿಂಗೊಂದು ಕಾರ್ಯಕ್ರಮ ಆಯಿತು ಅಂತಲೂ ತೋರ್ಸಕ್ಕೆ ನಿಮ್ಗೆ ಆಸಕ್ತಿ ಇಲ್ವಲ್ಲ? ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಮ್. ಕಂಪ್ಲೀಟ್ ಆಗಿ ಪೊಲಿಟಿಕಲ್ ಒಂದು ರೌಂಡ್ ಅಪ್ ಮಾಡೋಣ ಅಂತ ಈ ವಿಶೇಷ ಸಿರೀಸ್ನ ನಾನು ಆರಂಭ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಜೊತೆಗೆ ಇವತ್ತಿನ ವಿಶೇಷ ಅತಿಥಿ ಕೂಡ ಇದ್ದಾರೆ. ಅವರ ಇಲಾಖೆ ಬಗ್ಗೆ ಮತ್ತು ಅವರ ರಾಜಕೀಯದ ಬಗ್ಗೆ ಚುಟುಕಾಗಿ ಈಗ ಪ್ರಸ್ತುತ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡೋದಕ್ಕೆ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೌ ಆರ್ ಯು? ಫೈನ್. ಸಾರಿ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆನೂ ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಿದೆ. ಮೀಡಿಯಾದವ್ರು ಹಂಗೆ ಅಲ್ವಾ? ಹೌದು ಸರ್, ಅದು ನಮ್ಮ ಕೆಲಸ ಸರ್. ಅವಾಗ ನಾವು ಮಾಡ್ತಿರ್ಬೇಕು, ನಾವು ಇದೀವಿ ಅಂತ ತೋರಿಸ್ತಾ ಇರಬೇಕು, ತೋರಿಸ್ಬೇಕು, ನಮಗೆ ತೊಂದರೆ ಕೊಡಬೇಕು, ಅಷ್ಟೇ ಸಾಧ್ಯ ಅಲ್ಲ. ತೊಂದರೆ ಇಲ್ಲ ಸರ್, ನಿಮ್ಮಿಂದ ಜನರಿಗೆ ಬೇಕಾಗಿರೋ ಮಾಹಿತಿ ಸಿಗಬೇಕು ಅನ್ನೋ ಉದ್ದೇಶ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಹೇಗಿದೆ ಸರ್? ಫೈನ್, ನಡೀತಾ ಇದೆ. ಇಲ್ಲ ಬೆಳಗಾಂ ಸೆಷನ್ ಅಲ್ಲ? ಹೌದು. ಸೊ ಬೆಳಗಾಂ ಸೆಷನ್ ಅಂತ ಅಂದರೆ ಈ ಭಾಗದ ಹೆಚ್ಚು ಸಮಸ್ಯೆ ಬಗ್ಗೆ ಚರ್ಚೆ, ಶಾಸಕರ ಒಂದು ಇದು ಅಭಿಪ್ರಾಯ ತಗೊಳ್ಳೋದು ಮತ್ತು ರೈತರ ಸಮಸ್ಯೆ. ವೆಲ್ ಸರ್, ಬೆಳಗಾವಿ ಅಧಿವೇಶನ ಹೇಗ್ ನಡೀತಾ ಇದೆ? ಹಾಟ್ ಆಗಿ ಹೋಗ್ತಾ ಇದೆಯಾ ಅಥವಾ ಕೂಲ್ ಆಗಿ ಹೋಗ್ತಾ ಇದೆಯಾ? ಚಳಿಗಾಲ ಇದು. ಅಪೋಸಿಷನ್ ಅವ್ರ ಹಟ್ ಮಾಡೋ ಅಂತ ಏನು ಅವ್ರಿಗೆ ವಿಚಾರ ಏನಿಲ್ಲ ಅವ್ರ ಮುಂದೆ. ಸರ್ಕಾರ ಕಳೆದ 2.5 ವರ್ಷದಲ್ಲಿ ನಾವೇನು ಕಂಪೇರ್ ಮಾಡಬೇಕು? ಸೊ ಹಿಂದೆ ಇದ್ದಂಥ ಗೌರ್ಮೆಂಟ್ ಕಂಪೇರ್ ಮಾಡಿ ನಾವು ಕೆಲಸ ಮಾಡಬೇಕಾಗುತ್ತೆ. ಹೌದು. 18 to 23 ತುಂಬ ಸಪ್ಪೆ ಆಗಿರೋದ್ರಿಂದ ನಾವು ಅವ್ರಿಗಿಂತ 100ರಷ್ಟು ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲ ವಿಚಾರದಲ್ಲೂ ಜನಪರವಾಗಿದ್ದೀವಿ. ಆ್ಯಕ್ಚುಲಿ ಆ ವಿಷಯದಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ಸರ್. ನಾನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿದ್ದೆ, ನಾನು ಲೈವಲ್ಲಿ ಕೂತ್ಕೊಂಡಿರ್ತಿದ್ದೆ. ನಿಮ್ಮ ಈ ಸಿಲಿಂಡರ್ ಬೆಲೆ ಏರಿಕೆ ಆಯಿತು, ಆ ಬೆಲೆ ಏರಿಕೆ ಆಯಿತು, ಈ ಬೆಲೆ ಏರಿಕೆ ಆಯಿತು ಅಂತ ಇದೇ ಬೆಳಗಾವಿಲಿ ದೊಡ್ಡ ಹಂಗಾಮ ಥರ ನೀವೆಲ್ಲ ಪ್ರೊಟೆಸ್ಟ್ ಮಾಡಿದ್ರಿ. ಬಟ್ ಬಿಜೆಪಿಯವರು ಅದನ್ನ ಮಾಡೋದ್ರಲ್ಲಿ ಎಲ್ಲೋ ವಿಫಲರಾಗ್ತಿದ್ದಾರೇನೋ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಅವ್ರಿಗಿರೋ ಅಡ್ವಾಂಟೇಜಸ್ ತಗೊಳ್ತಾ ಇಲ್ಲ. ನಮ್ದೇನು ಆ ಥರದ ಅಬ್ನಾರ್ಮಲ್ ಜಾಸ್ತಿ. ಈಗ ಅದರ ಅವಕಾಶನೇ ಕೊಟ್ಟಿಲ್ಲ ನೀವು ಅಂತ. ಅವಕಾಶನೇ ಕೊಟ್ಟಿಲ್ಲ. ಸರ್ಕಾರದಲ್ಲಿ ಫೇಲ್ಯೂರೇ ಆಗಿಲ್ವಲ್ಲ. ಅವ್ರು ನಾವು ಅವರನ್ನು ಅಟ್ಯಾಕ್ ಮಾಡ್ದಂಗೆ, ನಾವು ಅವ್ರನ್ನ ಪ್ರಶ್ನೆ ಮಾಡ್ದಂಗೆ, ಅವರ ಆಡಳಿತದಲ್ಲಿ ಅವರ ಫೇಲ್ಯೂರ್ನ ನಾವು ವಿಶೇಷವಾಗಿ ತಗೊಂಡಂಗೆ ನಮ್ಮ ವಿಚಾರ ತಗೊಳ್ಳಿಕ್ಕೆ ಅವಕಾಶನೇ ಇಲ್ವಲ್ಲ ಅವ್ರಿಗೆ. ಹುಡುಕಿದ್ರೆ ಸಿಗ್ತಿಲ್ಲ. ಏನಾಗುತ್ತೆ, ಡೀಸೆಲ್ ಬೆಲೆ ಎಷ್ಟು ಗಗನಕ್ಕೆ ಹೋಗಿತ್ತು, ಪೆಟ್ರೋಲ್ ಬೆಲೆ ಎಲ್ಲೋಗಿತ್ತು, ಗ್ಯಾಸ್ ಬಗ್ಗೆ ಎಲ್ಲೋಗಿತ್ತು, ಮತ್ತು ರೈತರ ಬಗ್ಗೆ ಅವ್ರು ಏನು ವಿಶೇಷವಾಗಿ ಕಾಳಜಿ ತಗೊಂಡಿದ್ರು. ಆಮೇಲೆ ಜನರಿಗೆ, ಸಾಮಾನ್ಯ ಜನಕ್ಕೆ ಏನು ಕಾರ್ಯಕ್ರಮ ಕೊಟ್ಟಿದ್ರು, ಅವ್ರಿಗೆ ಉದ್ಯೋಗ ಸಮಸ್ಯೆನ ಹೇಗೆ ಅವ್ರು ಭರವಸೆ ಕೊಟ್ಟಿದ್ರು, ಬಗೆಹರಿಸೋಕ್ಕೆಲ್ಲ ಆಯಿತು. ಸೊ ಮೋದಿಯವರು ಲೈಫ್ ಸ್ಟೈಲ್ ಚೆನ್ನಾಗಿದೆ, ತುಂಬ ನಿಮ್ಮ ಮೀಡಿಯಾದಿಂದ ದೂರ ಇದ್ದಾರೆ, ಅದೊಂದು ಒಳ್ಳೆಯ ಕೆಲಸ. ಅವರು ಯಾಕೆಂದರೆ ಮೀಡಿಯಾದಲ್ಲಿ ಇದ್ರ ತಾನೇ ಅವ್ರ ತಪ್ಪುಗಳು ಗೊತ್ತಾಗೋದು. ಮೀಡಿಯಾ ಹತ್ರಕ್ಕೆ ಬರದೇ ಇದ್ದರೆ ಅವ್ರ ತಪ್ಪು ಹೆಂಗೆ ಕಂಡಿತ್ತು? ಸುಮ್ಮನೆ ನೀವು ದೂರದಿಂದನೇ ಅವ್ರನ್ನ ಫೋಕಸ್ ಮಾಡಬೇಕು, ಅವ್ರ ಕಾರ್ಯಕ್ರಮಗಳು ಕೊಡಬೇಕು, ಅಷ್ಟೇ. ಮತ್ತೆ ಆದ್ರೂ ನಮ್ಮನ್ನ ಬೈತಿರ್ತೀರಾ ನೀವು ಬೆಳಗ್ಗೆ. ನೆಗೆಟಿವ್ ಮಾಡೋದೇ ಇಲ್ಲ. ನೆಗೆಟಿವ್ ಮಾಡಲ್ಲ ಅಂತ ಅಂದ್ರೆ ಅವ್ರು ನಮ್ಗೆ ಸಿಗೋದಿಲ್ಲ, ನೆಗೆಟಿವ್ ಮಾಡಲ್ಲ, ಪಾಸಿಟಿವ್ ಮಾತ್ರ ಮಾಡ್ತೀರಾ. ಸೊ ಅದರಿಂದ ಬಹುಶಃ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ
ಕಳೆದ 5 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ದೊಡ್ಡ ಮೇಯ್ನ್ ಸಾಧನೆ ನಮ್ಮದು ಫಸ್ಟು 5 ಗ್ಯಾರಂಟಿ ಕೊಟ್ಟಿದ್ದೆ. ಅಂದರೆ ಗೊತ್ತಿಲ್ಲದಲ್ಲೇ ಮಾತಾಡ್ತಾರೋ ಸಾರ್ವಜನಿಕರಾಗಿರ್ಬೋದು ಅಥವಾ ಅಪೋಸಿಷನ್ ಲೀಡರ್ ಆಗ್ಬೋದು, ಮೀಡಿಯಾದರಾಗಿ ನೀವು ಪ್ರಾರಂಭದಲ್ಲಿ ಈ ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತ ಸೊ ಅಪೋಸಿಷನರು, ಕೆಲವರು ಬುದ್ಧಿವಂತ ಜನರಿರ್ಬೋದು, ಮೀಡಿಯಾದವ್ರಿರ್ಬೋದು, 1 ತಿಂಗಳು 24 hours ಏನನ್ನೂ ತಗೊಳ್ಳದಲ್ಲೇ ಗ್ಯಾರಂಟಿ ವಿಚಾರದಲ್ಲಿ ನೀವು ಅಟ್ಯಾಕ್ ಮಾಡೋಕ್ಕೆ ನಿಂತ್ಕೊಂಡ್ರಿ. ಹೆಂಗೆ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತೆ, ನಿಮ್ಮ ಕೈಲಿ ಘೋಷಣೆ ಮಾಡೋಕ್ಕಾಗತ್ತಾ ಅಂತ ಫಸ್ಟ್ ಸ್ಟೇಜು. ಸಾಧ್ಯನೇ ಇಲ್ಲ ಅನ್ನೋದು ಒಂದು. ಪ್ರಧಾನಿಯವರು ಸಹ ಮಾತನಾಡಿದ್ರು, ಇದು ಕಷ್ಟ ಆಗುತ್ತೆ, ಆರ್ಥಿಕವಾಗಿ ಸಮಸ್ಯೆನ ಎದುರಿಸ್ಬೇಕಾಗತ್ತೆ ಕರ್ನಾಟಕ ಸರ್ಕಾರ. ಅಷ್ಟು ದೊಡ್ಡ ಏನೋ ಒಂದು ಆಗ್ತಾ ಇದೆ, ಅಥವಾ ಅಲ್ಲಿ ತುಂಬಾ ದುಡ್ಡು ವ್ಯಯ ಆಗುತ್ತೆ, ಅಥವಾ ತುಂಬಾ ದುಡ್ಡಿನ ಜಮಾವಣೆ ಆಗ್ಬೇಕಾಗುತ್ತೆ ಅನ್ನೋ ವಿಚಾರ ಅಂತ ಬಂದಾಗ ಡೆಫಿನೆಟ್ಲಿ ಆ ಚಿಂತೆ ಎಲ್ರಿಗಂತೂ ಇತ್ತಲ್ಲ. ಓಕೆ, ಆದ ತಕ್ಷಣವೇ ನಾವು ನಮ್ಮ ಟೈಮ್ ತಕ್ಕಂತೆ ಘೋಷಣೆನೂ ಮಾಡ್ದೋ, ಇಂಪ್ಲಿಮೆಂಟು ಸ್ಟಾರ್ಟ್ ಮಾಡ್ದೋ. 2.5 ವರ್ಷ ಸಕ್ಸಸ್ಫುಲ್ಲಾಗಿ ಮಾಡ್ದೋ. ಯಾವ ಮೋದಿಯವರು ಟೀಕೆ ಮಾಡಿದ್ರು ಅದೇ ಮೋದಿಯವರು 3-4 ರಾಜ್ಯದಲ್ಲಿ ಚುನಾವಣೆ ಆದಂಥ ಎಲ್ಲ ರಾಜ್ಯದಲ್ಲೂ ಸಹ ಈ ಗ್ಯಾರಂಟಿಯನ್ನು ನಿಮ್ಮನ್ನು ಕಾಪಿ ಮಾಡಿದ್ದಾರೆ ಅಂತೀರಿ. ಓಕೆ, ಅಂದ್ರೆ ನಿಮ್ಮ ಕೈಲಿ ಸಾಧ್ಯವಾಗದೇ ಇದ್ದಿದ್ದು ಯಾರು ಕಾಪಿ ಮಾಡಿದಾರೋ ಅವ್ರು ಯಾರು ಸಹ ನಮ್ಮ ಥರ ಸಕ್ಸಸ್ಫುಲ್ಲಾಗಿ ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಬಟ್ ಗೃಹಲಕ್ಷ್ಮಿ ಅಮೌಂಟ್ ಅಲ್ಲಿ ಯಾಕೆ ಹಂಗಾಗ್ತಾ ಇದೆ ಸರ್? ಮಹೇಶ್ ತೆಂಗಿನಕಾಯಿ ಆರೋಪ ಮಾಡ್ತಾರೆ, ಗೃಹಲಕ್ಷ್ಮಿ ಅಲ್ಲಿ 1-2-3 ತಿಂಗಳನ್ನೇ ಹಾರಿಸ್ಬಿಟ್ಟಿದ್ದಾರೆ ಅಂತ ಅಂದು. ಅದು ಹಾರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಕಾರಣಕ್ಕೆ ಅದು 2 ತಿಂಗಳು ಗ್ಯಾಪ್ ಆಗಿದೆ ಅನ್ನೋದನ್ನ ಹಣಕಾಸಿನ ಇಲಾಖೆಯ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕೋಆರ್ಡಿನೇಷನಲ್ಲಿ ಏನು ಮಿಸ್ಟೇಕ್ ಆಗಿದೆ, ಯಾಕೆ ಗ್ಯಾಪ್ ಆಯಿತು ಅನ್ನೋದನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಅದು ಹಣಕಾಸಿನ ಇಲಾಖೆಯವ್ರ ಜೊತೆ ಮತ್ತು ಅವರ ಇಲಾಖೆಯವ್ರ ಜೊತೆ ಮಾತನಾಡಿ ಅದನ್ನು ಕ್ಲಿಯರ್ ಮಾಡಬೇಕಷ್ಟೇ ಉಳಿದಿರೋದು. ಬಿಟ್ಟರೆ ಕಾರಣ ಏನು, ಜಂಪ್ ಯಾಕಾಯಿತು, ಫೆಬ್ರವರಿ ಮಾರ್ಚಿನಲ್ಲಿ ಕಂಟಿನ್ಯೂಟಿ ಆಗಬೇಕಾದದ್ದು ಏಪ್ರಿಲ್ನಲ್ಲಿ ಏಕೆ ಹೋಯ್ತು ಅನ್ನೋದಷ್ಟೇ ಬಿಟ್ಟರೆ ಚಾನ್ಸೇ ಇಲ್ಲ. ಅದನ್ನು ತಪ್ಸಕ್ಕಾಗಲಿ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲಿ ಸರ್ಕಾರದ ಉದ್ದೇಶನೂ ಅಲ್ಲ, ಅದು ಯಾವುದೇ ಕಾರಣಕ್ಕೆ ಮಾಡಲಿಕ್ಕೆ ಅವಕಾಶವೂ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳಾಗಲಿ ಅಥವಾ ನಮ್ಮ ಕ್ಯಾಬಿನೆಟ್ ಆಗಲಿ ಇದಕ್ಕೆ ನಾವು ಪೂರಕವಾಗಿಲ್ಲ. ಹಾಗಾದ್ರೆ ತೋರಿಸ್ತಿರೋ ದಾಖಲೆಗಳು ಸುಳ್ಳು ಅಂತೀರಾ? ಅದನ್ನೇ ಹೇಳ್ತಾ ಇದ್ದೀನಲ್ಲ ಮೇಡಮ್, ನೀವೇ ಯಾಕೆ ತಪ್ಪು ಮಾಡ್ತಾ ಇದ್ದೀರಾ? ಸೊ ಇದು ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಆದದ್ದು ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮೀಟಿಂಗ್ ಆಗಬೇಕಾಗಿದೆ. ಇಲ್ಲ ಮುಖ್ಯಮಂತ್ರಿಗಳು ಮೀಟಿಂಗ್ನ ಎಡ್ ಮಾಡಬೇಕು, ಇಲ್ಲ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಸೊ ಫೈನಾನ್ಸ್ ಜೊತೆ ಮತ್ತು ಅವರ ಇಲಾಖೆ ಜೊತೆ ಒಂದು ಮೀಟಿಂಗ್ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ. ಬಟ್ ಆದರೆ ಅದಕ್ಕೆ ಉತ್ತರ ಕ್ಲಿಯರ್ ಆದಮೇಲೆ ಬಟ್ ದುಡ್ಡು ಏನು ಫೆಬ್ರವರಿ ಮಾರ್ಚ್ ಏನಿದೆ ಅದು 100% ದುಡ್ಡು ಹೋಗುತ್ತೆ. ಆ ಪ್ರಶ್ನೆನೇ ಇಲ್ಲ. ನಮ್ಮಲ್ಲಿ ಅದು ಕಾಂಪ್ರಮೈಸೇ ಇಲ್ಲ. ಅವಾಯ್ಡ್ ಮಾಡೋದು ಅಥವಾ ನಿಲ್ಲಿಸೋದು ಅಥವಾ ಗ್ಯಾಪ್ ಮಾಡೋದು ಪ್ರಶ್ನೆನೇ ಇಲ್ಲ. ಆ 2 ತಿಂಗಳು ಹೋಗುತ್ತೆ ಶೋರ್. ಹಳೆ ಮೈಸೂರು ಭಾಗದ ವಾತಾವರಣಕ್ಕೂ ಬೆಳಗಾವಿಯ ವಾತಾವರಣಕ್ಕೂ ಏನನ್ಸುತ್ತೆ? ಎರಡು ನಾನು ಕೇಳ್ತಾ ಇದ್ದೀನಿ. ಪೊಲಿಟಿಕಲಿನೂ ಹೌದು, ವೆದರು ಹೌದು. ಬೆಳಗಾವಿ ವಾತಾವರಣ ನಮಗೇನು ಹೊಸದೇನಲ್ಲ, ಬಟ್ ಡಿಫ್ರೆಂಟ್. ಸೊ ಅಲ್ಲಿಗೂ ಇಲ್ಲಿಗೂ ವಾತಾವರಣನೂ ಡಿಫ್ರೆಂಟು. ಇಲ್ಲಿರೋ ಜನರ ಒಂದು ಭಾಷೆ ಊಟ ಎಲ್ಲವೂ ಡಿಫ್ರೆಂಟ್. ನಮ್ಮ ರಾಜ್ಯದಲ್ಲಿ ಒಂದು ವಿಶೇಷ, ನಾರ್ತ್ ಕಡೆ 2-3 ರಾಜ್ಯಗಳಲ್ಲಿ ಎಲ್ಲ ಒಂದಾಗಿ ನಡೀತದ್ದು ನೋಡಿದ್ದೀವಿ. ನಾರ್ತ್ ಊಟ ಅಂದರೆ ಎಲ್ಲರ ಜೊತೆಗೆ ಸೇರಿ ಊಟ ಮಾಡಿ. ನಮ್ಮಲ್ಲಿ ಒಂದೊಂದು ಜಿಲ್ಲೆನಲ್ಲೇ 4 ಥರ ಇದೆ. ನಮ್ಮ ಮಂಡ್ಯದಲ್ಲೇ ಮಳವಳ್ಳಿಯರ ಲೈಫ್ ಸ್ಟೈಲೇ ಬೇರೆ, ನಾಗಮಂಗಲದವರೇ ಬೇರೆ, KRಪೇಟೆಯವರೇ ಬೇರೆ, ಮದ್ದೂರವರೇ ಬೇರೆ. ಅಲ್ಲಿ ಊಟದ ಇದು ಡಿಫ್ರೆನ್ಸು, ಲೈಫ್ ಸ್ಟೈಲು ಡಿಫ್ರೆನ್ಸ್. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಆ ಭಾಗ ಈ ಭಾಗದಲ್ಲಿ ಸಾಕಷ್ಟು. ವಾಟ್ ಯು ಲೈಕ್ ದ ಮೋಸ್ಟ್ ಇನ್ ಬೆಳಗಾವಿ? ಬೆಳಗಾವಿ ಈಸ್ ಎ ನೈಸ್ ಪ್ಲೇಸ್. ಸೊ ಮಹಾತ್ಮ ಗಾಂಧಿಯವರು ಬಂದು ಇದು 100 years ಇಲ್ಲಿ ಆಚರಣೆ ಮಾಡಿದ್ದೀವಿ. ಮತ್ತು ಈಗ ತುಂಬ ಡೆವಲಪ್ ಆಗಿದೆ ನಾರ್ತ್ ಬೆಂಗಳೂರು ಕರ್ನಾಟಕ ಇದು. ಬಟ್ ನಮಗೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಸಿಗದೇ ಇರೋದ್ರಿಂದ ಒಂದು ಸ್ವಲ್ಪ ನೀರಾವರಿ ಯೋಜನೆಗಳು ಸ್ವಲ್ಪ ಇನ್ನೂ ಹೆಚ್ಚು ಆಗಬೇಕು. ಮಾದಾಯಿ ಪ್ರಾಜೆಕ್ಟ್ ಕ್ಲಿಯರ್ ಆಗಿದ್ದರೆ ಇನ್ನೊಂದು ಸ್ವಲ್ಪ ಇಲ್ಲಿ
ಜನರಿಗೆ ಅನುಕೂಲ ಆಗ್ತಿತ್ತು. ಮತ್ತು ಕಬ್ಬು ಬೆಳೆಯೋರು ಜಾಸ್ತಿ ಇದೆ. ಈ ಕೇಂದ್ರ ಸರ್ಕಾರ ಶುಗರ್ ಮೇಲೆ ಸ್ವಲ್ಪ ಜನರಿಗೆ ಅನುಕೂಲ ಆಗುವಂಥ ತೀರ್ಮಾನ ತಗೋತಾ ಇಲ್ಲ. ಮತ್ತು FRP ಕಬ್ಬಿಗೆ ಹೆಚ್ಚು ರೇಟನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇಲ್ಲ. ನಾವೀಗ ನಮ್ಮ ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರ ಸಪೋರ್ಟ್ ಇಲ್ಲದೆ ಒಂದು ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತೇಳಿ ಒಂದು ಕಬ್ಬು ಕಟಾವು ಮಾಡೋವಂಥ ಒಂದು ಯಂತ್ರನ ರಿಲೀಸ್ ಮಾಡಿದ್ದೀವಿ. ಅದು ಇತಿಹಾಸ. ಇಂಥದ್ದನ್ನು ನೋಡಿ ನೀವು ಮೀಡಿಯಾದವರು ಎಲ್ಲ ಒಂದು ಲೈನ್ ನಾವು ಹೇಳ್ದಾಗ ಹಾಕ್ತೀರಾ. ಬೆಳಗ್ಗೆ ಎದ್ದೇನು ರಾತ್ರಿ ಹೊತ್ತು ಒಂದು ಹಾಫ್ ಆನ್ ಅವರ್ ನ್ಯೂಸ್ ಮಾಡ್ತಿರಲ್ಲ ಕೇಂದ್ರ ಸರ್ಕಾರದ ಬಗ್ಗೆ, ಮೋದಿಯವ್ರ ಬಗ್ಗೆ. ಮೋದಿಯವ್ರು ಬಂದರು, ಪುಟಿನ್ ಬಂದರು, ಊಟ ಮಾಡಿದ್ರು, ಸೆಕ್ಯೂರಿಟಿ ಇಷ್ಟಿತ್ತು ಅಂತ. ಆದರೆ ಈ ರೈತರಿಗೆ ಕರ್ನಾಟಕ ರಾಜ್ಯ 50 ಲಕ್ಷ ಒಬ್ಬ ರೈತನಿಗೆ ಸಬ್ಸಿಡಿ. ಇಡೀ ದೇಶದಲ್ಲಿ ಸ್ವತಂತ್ರ ಬಂದ ಮೇಲೆ ಇಲ್ಲಿವರೆಗೆ ಇಷ್ಟೊಂದು ದೊಡ್ಡ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಯಂತ್ರೋಪಕರಣಕ್ಕೆ ಇತಿಹಾಸದಲ್ಲಿ ಸಾಧ್ಯ ಇಲ್ಲ. ಯಾವ ಟಿ ವಿನಲ್ಲೂ ಅರ್ಧ ಗಂಟೆ ನ್ಯೂಸನ್ನು ಓದಿದೆ ಸರ್ ಪೇಪರಲ್ಲಿ ಮಾಡಿಲ್ಲ. SC STಗೆ 50 ಲಕ್ಷ, ಜನರಲ್ಗೆ 40 ಲಕ್ಷ ಸಬ್ಸಿಡಿ ಕೊಡ್ತೀವಿ. ಸೊ ಅದನ್ನು 125 ಕೋಟಿ 2 ವರ್ಷದಲ್ಲಿ ಕೊಟ್ಟಿದ್ದೀವಿ. ಈ ವರ್ಷ 45 ಕೋಟಿ ಕೊಡ್ತಾಯಿದ್ದೀವಿ. ಸೊ ಇದರ ಜೊತೆಗೆ ಯಂತ್ರೋಪಕರಣಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಸಹಾಯಧನ ಕೊಡ್ತಕ್ಕಂಥದ್ದು 2.5 ವರ್ಷದಲ್ಲಿ 1250 ಕೋಟಿ ಕೊಟ್ಟಿದ್ದೀವಿ. 3,20,000 ಜನಕ್ಕೆ ಸಹಾಯಧನ ಕೊಟ್ಟಿದ್ದೀವಿ. ಇದೆಲ್ಲ ಬಟ್ ಈ ಭಾಗದಲ್ಲಿ ಕಬ್ಬಿಗೆ ಕಟಾವು ಯಂತ್ರ ಕಂಡಿರೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಅದರಿಂದ ಬಹುಶಃ ಸರ್ ಹೌದು ಸರ್, ನನಗೆ ಸ್ಟೂಡೆಂಟ್ ಆಗಿದ್ದಾಗಿಂದಲೂ ಈ ಪ್ರಶ್ನೆ ಅಂತೂ ಇದ್ದೇ ಇದೆ. ಆ ಪ್ರಶ್ನೆ ಈ ಜರ್ನಲಿಸ್ಟ್ ಆದಾಗಲೂ ಕೂಡ ಇದೆ. ಏನಂದರೆ ಅನೇಕ ಯೋಜನೆಗಳು ಘೋಷಣೆ ಆಗ್ತವೆ, ಅನೇಕ ಯೋಜನೆಗಳು ಜಾರಿ ಆಗ್ತವೆ. ಅದು ಕಟ್ಟ ಕಡೆಯ ಮನುಷ್ಯನಿಗೆ ತಲುಪ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಕೆಲಸ ಆಗುತ್ತಾ ಸರ್? ಆ್ಯಸ್ ಅ ಮಿನಿಸ್ಟರ್ ಏನು ಹೇಳ್ತೀರಿ ನೀವು ಇದ್ರ ಬಗ್ಗೆ? ಈಗ ನಮಗೆ ಮೊದಲು ಕಂಪೇರ್ ಮಾಡಿದ್ರೆ ಈ ಫ್ರೂಟ್ಸ್ ಅಂತ ಒಂದು ID ಕ್ರಿಯೇಟ್ ಮಾಡಿದ್ವಿ ನಾವು. ಈಗ ಎಲ್ಲ ಸ್ಕೀಮ್ಗಳು ನೇರವಾಗಿ DBT ಮೂಲಕ ಅವ್ರ ಖಾತೆಗೆ ಹೋಗುತ್ತೆ. ಸೊ ಈಗ ನಮ್ಮಲ್ಲಿ ಗ್ಯಾರಂಟಿ ಉಪಾಧ್ಯಕ್ಷರು ಇಲ್ಲೇ ಕೂತವ್ರು ದಿನೇಶ್ ಗುಳಿಗೌಡರು ಅಂತ. ಕಳೆದ 2 ವರ್ಷದಲ್ಲಿ ನಾವು ಪ್ರಾರಂಭ ಆದಾಗ ಮಧ್ಯದಲ್ಲಿ ಕೆಲವು ಡೆತ್ ಆಗಿ ಸಾವಾಗಿ ಅವ್ರ ಅಕೌಂಟ್ಗೆ ಹೋಗದೆ ಇರೋದನ್ನ ಐಡೆಂಟಿಫೈ ಮಾಡಿದ್ದಾರೆ. 1,48,000 ಮಹಿಳೆಯರಿಗೆ ಅವರು ಮಧ್ಯದಲ್ಲಿ ಡೆತ್ ಆದವರು ಈ ಥರ. ಬಟ್ ಈಗ ಯಾರು ಅದನ್ನ ಫೋರ್ಜರಿ ಮಾಡೋಕ್ಕಾಗಲ್ಲ. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಚೆಕ್ ಕೊಡ್ತಿದ್ರು, ಕ್ಯಾಶ್ ನಡೀತಿತ್ತು. ಆಮೇಲೆ ಅಪ್ರೂವಲ್ ತಹಸೀಲ್ದಾರ್ ಹತ್ರ ಹೋಗಿ ನಿಂತ್ಕೋಬೇಕಾಯ್ತು. ಈಗೇನಿಲ್ಲ, ಆನ್ಲೈನಲ್ಲಿ ಅಪ್ಲಿಕೇಶನ್ನು. ಸೊ ಥ್ರೂ DBT ಮೂಲಕ ದುಡ್ಡು ಹೋಗುತ್ತೆ. ನಾವು ಗೊಬ್ಬರ ಸಬ್ಸಿಡಿನೂ ಹಂಗೆ ಹೋಗುತ್ತೆ, ಮಿಷನರಿ ಸಬ್ಸಿಡಿನೂ ಹಂಗೆ ಹೋಗುತ್ತೆ, ಪೆನ್ಷನ್ನು ಹಂಗೆ ಹೋಗುತ್ತೆ, ಹಾಲಿಗೆ 5 ರೂಪಾಯಿ ಕೊಡೋದು ಹಂಗೆ ಹೋಗುತ್ತೆ. ಇತ್ತೀಚೆಗೆ ಕರಪ್ಷನ್ನ ರೈತರ ಮತ್ತು ಸರ್ಕಾರದ ಸೌಲಭ್ಯಗಳ ಮಧ್ಯೆ ಕರಪ್ಷನ್ ನಿಲ್ಲಿಸಿದ್ವಿ ನಾವು. ವೆರಿ ನೈಸ್. ದಟ್ ಈಸ್ ನಮ್ಮ ಉದ್ದೇಶ. ಯಾರೋ ಒಬ್ಬ ಕಾಂಟ್ರಾಕ್ಟ್ ಮಾಡೋನು ಕೆಲವು ಕಡೆ ಅಲ್ಲಿ ಇಲ್ಲಿ ಏನೋ ಈ ಥರದ ಕರಪ್ಷನ್ ನಡೆಯುತ್ತೆ ಅನ್ನೋದನ್ನು ಇಡೀ ಪ್ರಪಂಚದಲ್ಲೂ ನಡೆಯುತ್ತೆ, ರಾಷ್ಟ್ರದಲ್ಲೂ ನಡೆಯುತ್ತೆ, ರಾಜ್ಯದಲ್ಲಿ ನಡೆಯುತ್ತೆ. ನಾವು ಸರಿಪಡಿಸೋವಂಥ ಪ್ರಯತ್ನ ಮಾಡ್ಬೋದು. ನಾವೇ ಎಲ್ಲವನ್ನೂ ಇವತ್ತು ಕಂಪ್ಲೀಟ್ ಮಾಡಿಬಿಡ್ತೀವಿ ಅಂತ ಸ್ಟ್ರೀಮ್ಲೈನ್ ಅಂತ ಹೇಳೋಕ್ಕಾಗಲ್ಲ. ಅದು ಹೇಳಿದ್ರೆ ಸುಳ್ಳಾಗುತ್ತೆ. ಬಟ್ ಆದರೆ ನಾವು ರೈತರಿಗೆ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಕಾಮನ್ ಪೀಪಲ್ಸ್ಗೆ ಸರ್ಕಾರದಿಂದ ಕೊಡೋ ಸೌಲಭ್ಯವನ್ನು ಯಾವುದೇ ದುರುಪಯೋಗ ಆಗದಂಗೆ, ಯಾವುದೋ ಅವ್ರ ಮಧ್ಯದಲ್ಲಿ ದುಡ್ಡು ಕೊಟ್ಟು ಆ ಸೌಲಭ್ಯವನ್ನು ತಗೊಳ್ಳದೇ ಇರೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮತ್ತು ಜನರ ಮಧ್ಯೆ ಟ್ರಾನ್ಸ್ಪರೆನ್ಸಿ ಇದೆ ನನ್ನ ಇಲಾಖೆಯಿಂದ ಅಂತ ಹೇಳ್ತಿದ್ದೀರಾ? ಎಲ್ಲ ಇಲಾಖೆನಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆನಲ್ಲೂ ಮಾಡ್ತಾ ಇದ್ದೀವಿ. ಇದೇ ಅಧಿವೇಶನದಲ್ಲಿ ಬಿಜೆಪಿ ಅವರ ಆರೋಪ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ 2,800 ರೈತರ ಆತ್ಮಹತ್ಯೆ ಆಗಿದೆ ಅಂತ ಅಂದು. ಸೊ ಏನು ಹೇಳ್ತೀರಿ ಇದಕ್ಕೆ? ನೋಡ್ರಿ, ಅವರಿಗೆ BJPಯವರಿಗೆ ಹಿಂದೆ ಮುಂದೆ ಏನೂ ಇಲ್ಲ. ಅವ್ರಿಗೆ ಒಳ್ಳೆ ಒಂದು ಗೌರ್ಮೆಂಟನ್ನು ಪ್ರಶ್ನೆ ಮಾಡುವಂಥ ಕೇಪಬಲ್ ಇಲ್ಲ ಅಂತ ಅನ್ಕೋತೀನಿ ನಾನು. ಅವ್ರಿಗೆ ಇವತ್ತು ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ನಡೀತಾ ಇರ್ತಕ್ಕಂಥ ಅಪೋಸಿಷನ್ ಅವರು, ನಾವು ಬೆಳಗ್ಗೆ ಸದನಕ್ಕೆ ಹೋಗ್ಬೇಕಾದ್ರೆ ಭಯ ಪಡಬೇಕು. ಹಿಂದೆಲ್ಲ ನಾನು ಕೇಳಿದ್ದೆ, ಸದನಕ್ಕೆ ಹೋದರೆ ಅವ್ರನ್ನ ಹೆಂಗಪ್ಪ ಎದುರಿಸೋದು ಅನ್ನೋ ಭಯ ಇರಬೇಕು ನಮಗೆ. ಉತ್ತರ ಹೆಂಗಪ್ಪ ಕೊಡೋದು ಅನ್ನೋದು ಭಯ ಇರಬೇಕು. ಏನೋ ಒಂದು ಹೇಳ್ತಾರೆ, ಯಾವುದೋ ಒಂದು ಕನೆಕ್ಟ್ ಮಾಡ್ತಾರೆ, ಎಲ್ಲಿಂದೋ ತೊಗೊಂಡೋಗ್ತಾರೆ. ಇದೆಲ್ಲ ಈಗ ಆತ್ಮಹತ್ಯೆ ಪ್ರಕರಣ
ನಾನೊಬ್ಬ ಮಂತ್ರಿಯಾಗಿ ಜವಾಬ್ದಾರಿಯುತವಾಗಿ ಉತ್ತರ ಕೊಡಬೇಕಾಗತ್ತೆ. ಸೊ ನಾನು ಆ್ಯಸ್ ಎ ಕಾಮನ್ ಮ್ಯಾನ್ ಆದರೆ ಬೇರೆ ಥರ ಉತ್ತರ ಕೊಡಬೇಕು. ಮಂತ್ರಿಯಾಗಿ ಕಾಮನ್ ಮ್ಯಾನ್ ಥರ ಉತ್ತರ ಕೊಡೋಕ್ಕಾಗಲ್ಲ, ತಪ್ಪಾಗತ್ತೆ. ಸೊ ಇವತ್ತು ಕಳೆದ ಬಹಳ ವರ್ಷಗಳಿಂದ ಇದೆಲ್ಲ ಆತ್ಮಹತ್ಯೆ ಪ್ರಕರಣ ನಡೆಯುತ್ತೆ. ಹೌದು. ಇದನ್ನೆಲ್ಲ ನಾವು ಆಡಿಟಿಂಗ್ ಮಾಡಬೇಕಾಗತ್ತೆ ಮತ್ತು ಒಂದು ಗೌರ್ಮೆಂಟು ಅಥವಾ ಪ್ರೈವೇಟ್ ಏಜೆನ್ಸಿ ಮೂಲಕ ತನಿಖೆ ಆಗಬೇಕಾಗತ್ತೆ. ಯಾಕೆ ಆತ್ಮಹತ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆನೇ ದೊಡ್ಡ. ಈ ಕೋಲಾರದಲ್ಲಿ 0 ಇದೆ. ಹೌದು. ಹಾವೇರಿನಲ್ಲೇ ಎಷ್ಟಿದೆ. ಹೌದು. ಇವೆಲ್ಲ ಬಹುಶಃ ನಾನು ಕೆಲವು ಸತ್ಯವನ್ನು ನಾನು ಮಂತ್ರಿಯಾಗೂ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ನಿರಂತರವಾಗಿ ನಡ್ಕೊಂಬರ್ತಾ ಇದೆ. ಇದು ಯಾರೋ ಒಬ್ಬರು ನಾರಾಯಣ ಸ್ವಾಮಿ ಅಥವಾ ರವಿ ಯಾರೋ ರೈಸ್ ಮಾಡಿದ್ರು ಅಥವಾ ಅಶೋಕ್ ರೈಸ್ ಮಾಡಿದ್ರೆ ನಾಳೆ ಅವ್ರು ನಿಲ್ಲಿಸ್ತಾರಾ? ಅವ್ರೇನು ಹೊಸ್ದಾಗಿ ಅಪೋಸಿಷನಲ್ಲಿ ಕೂತಿದ್ದಾರೆ, ಫಸ್ಟ್ ಟೈಮಾ? ಅವರು ಆಡಳಿತ ಮಾಡಿದಾರಲ್ಲ, ಯಾಕೆ ನಿಲ್ಲಿಸ್ಲಿಲ್ಲ ಅವರು? ನಾವಲ್ಲಿ ಅವರಲ್ಲಿ ಕೆಲವು ವಿಚಾರವನ್ನು, ಕೆಲವು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗದೇ ಇಲ್ಲ. ಆದರೆ ಹಂಗಂತೇಳಿ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ನಮ್ಮ ರಾಹುಲ್ ಗಾಂಧಿಯವರು, ಖರ್ಗೆಯವರು, ಸಿದ್ದರಾಮಯ್ಯನವರು, DK ಅವರು ಇದು ಗ್ಯಾರಂಟಿ ಮಾಡೋದು ಉದ್ದೇಶ ಸರ್ಕಾರ ತರಲಿಕ್ಕಲ್ಲ, ತಪ್ಪು ತಿಳ್ಕೊಂಡಿದ್ದಾರೆ. ನಾವು ಗ್ಯಾರಂಟಿ ಕೊಡದೇ ಇದ್ರು ಕಳೆದ 5 ವರ್ಷ ಕಂಪೇರ್ ಮಾಡಿದಾಗ ಅದರ 5 ವರ್ಷ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಉತ್ತಮವಾಗಿತ್ತು. ನಾವು ಕೊಟ್ಟು ಗ್ಯಾರಂಟಿ ಯಾಕೆ ಅಂದರೆ ಈ ಆತ್ಮಹತ್ಯೆ ಪ್ರಕರಣಗಳಿರ್ಬೋದು, ಪ್ರತಿಯೊಬ್ಬರಿಗೆ ಕೊನೆಯ ಪಕ್ಷ ಜೀವನದ ಭದ್ರತೆಯನ್ನು ಕೊಡಲಿಕ್ಕೆ ಮತ್ತು ಅವ್ರ ಮಕ್ಕಳ ಶಿಕ್ಷಣಕ್ಕೂ ಅಥವಾ ಆರೋಗ್ಯಕ್ಕೂ ಅಥವಾ ಈ ಥರದ ಒಂದಷ್ಟು ಸಹಾಯ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ 5 ಗ್ಯಾರಂಟಿಯನ್ನು ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದು, ಓಡಾಡೋಕ್ಕೆ 10 kg ಅಕ್ಕಿ ಕೊಟ್ಟಿದ್ದು, ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದು, ಗೃಹ ಜ್ಯೋತಿ ಕೊಟ್ಟಿದ್ದು, ಇದೆಲ್ಲ ಭಾಳ ಇಡೀ ಕುಟುಂಬಕ್ಕೆ ನೀವು 1 ಲಕ್ಷದ ಹೆಚ್ಚು ಕಡಿಮೆ 250 ಕೋಟಿ ಅಲ್ಲ, 1,25,000 ಕೋಟಿ 2.5 ವರ್ಷಕ್ಕೆ ನಾವು ಹೆಚ್ಚು ಕಡಿಮೆ 10,000 ಕೋಟಿ ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ವಲ್ಪ ಡಿಲೇ ಆದ್ರಿಂದ ಆಗಿದೆ. ಸೊ ಉಳಿದಿದೆ 4,000 - 5,000 ಒಂದು ಮನೆಗೆ ಪ್ರತಿ ತಿಂಗಳು ಹೋಗುತ್ತೆ. ನಾನು ಲೆಕ್ಕ ಹಾಕಿದ್ದೀನಿ, ಒಂದು MLA ಕ್ಷೇತ್ರಕ್ಕೆ ಪ್ರತಿ ವರ್ಷ 230 - 240 ಕೋಟಿ ಅಕೌಂಟ್ಗೆ ಹೋಗುತ್ತೆ. ಇದು ಮುಂದಿನ ಎಲೆಕ್ಷನ್ಗೆ ನಿಮ್ ಕೈ ಹಿಡಿಯುತ್ತೆ ಅಂತ ಅನ್ಸುತ್ತಾ? ನಮಗೆ ಅದ್ರ ಉದ್ದೇಶ ಮುಖ್ಯ ಅಲ್ಲ, ಜನರ ಬದುಕು ಮುಖ್ಯ. ಜನರು ಬಡವರಿಗೆ ನೆಮ್ಮದಿಯಿಂದ ಅವರ ಜೀವನವನ್ನು ನಡೆಸಬೇಕು. ಎಲೆಕ್ಷನ್ಗೋಸ್ಕರ ಅಲ್ಲ ನಾವು ಮಾಡಿರೋದು. ಎಲೆಕ್ಷನ್ನು ಸಪ್ರೇಟು, ರಾಜಕಾರಣ ನಿರಂತರವಾಗಿ ನಡೆಯುತ್ತೆ. ಸೋಲು ಗೆಲುವು ಎಲ್ಲವನ್ನೂ ನೋಡಿದ್ದೀವಿ. ಎಲ್ಲ ಕೆಲಸ ಮಾಡೂ ಸೋತಿರ್ತೀವಿ, ಎಲ್ಲ ಏನೂ ಮಾಡ್ದಲ್ಲೂ ಗೆಲ್ಲೋರಿದ್ದಾರೆ. ಅದರಿಂದ ನಾವು ಕೊಟ್ಟ ಕಾರ್ಯಕ್ರಮ ಡೆವಲಪ್ಮೆಂಟಿಂದನೇ ನಾವು ಸರ್ಕಾರವನ್ನು ಮತ್ತೆ ತರ್ತೀವಿ ಅಂತ ಅಲ್ಲಿ ಅದೆಲ್ಲ ಭ್ರಮೇಲಿ ನಾವಿಲ್ಲ. ಜನರ ತೀರ್ಮಾನನೇ ಬೇರೆ. ಬಟ್ ಅದು ನಾವು ಕಂಪೇರ್ ಮಾಡಿ ಓಟ್ ಹಾಕಿದಾಗ ಮುಂದಿನ 5 ವರ್ಷ ನಮ್ಮದೇ ಸರ್ಕಾರ ಬರಬೇಕು. ಜನರ ತೀರ್ಮಾನ ಅವತ್ತಿನ ಸಂದರ್ಭದಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ರೈಟ್ ಸರ್, ನೀವು ಇಲಾಖೆ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಅದ್ರ ಜೊತೆಗೆ ನಿಮ್ಮ ಮತ್ತು ರೈತರ ಮಧ್ಯೆ, ಜನರ ಮಧ್ಯೆ ಟ್ರಾನ್ಸ್ಪರೆನ್ಸಿ ಹೇಗಿದೆ ಅನ್ನೋದನ್ನ ಹೇಳ್ತಾ ಇದ್ರಿ. ಅದನ್ನ ಮತ್ತಷ್ಟು ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ನಂದು. ಸೊ ಅದಕ್ಕಂತಾನೆ ಇನ್ನೊಂದು ಪ್ರೋಗ್ರಾಮ್ ನಾನು ಮಾಡ್ತೀನಿ. DK ಶಿವಕುಮಾರ್ ಅವ್ರ ಥರ ಪದೇ ಪದೇ ಸಾಹೇಬರು ಕೂಡ ಡೆಲ್ಲಿಗೆ ಹೋಗಿ ಬರ್ತಿದ್ದಾರೆ ಅಂತ ಏನಿದು? ನಾನು ಡೆಲ್ಲಿಗೆ, ನಮ್ದು ಹೈಕಮಾಂಡ್ ಡೆಲ್ಲಿ, ಕೇಂದ್ರ ಸರ್ಕಾರ ಡೆಲ್ಲಿ, ಇಲಾಖೆ ವಿಚಾರ ಇದ್ದಾಗ ಹೋಗ್ಬೇಕಾಗತ್ತೆ. ನಮ್ಮ ಹೈಕಮಾಂಡ್ ಜೊತೆ ಸಂಪರ್ಕ ಮಾಡಬೇಕು ಅಂದ್ರೆ ಹೋಗ್ಬೇಕಾಗತ್ತೆ. ಮತ್ತು ಈ ಸಂದರ್ಭ ನಿಮ್ಮ ಮೀಡಿಯಾದವರಿಗೆ ಬೇರೆ ಸಬ್ಜೆಕ್ಟ್ ಇಲ್ಲದೆ ಇರೋದಕ್ಕೆ ತಗೋತಾ ಇದ್ದೀರೋ ಅಥವಾ ಇಲ್ಲ ಗೊತ್ತಿಲ್ಲ. ಬಟ್ ನಾಟ್ ನೆಸರಿ. ಏನಾಗುತ್ತೆ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಬ್ರು ಬಹಳ ಸಮರ್ಥ ಲೀಡ್ರು. ಇಬ್ರು ಯಾರ ಸಪೋರ್ಟ್ ತಗೊಂಡೋಗಿ ಲಾಬಿ ಮಾಡಿ ಮುಖ್ಯಮಂತ್ರಿನ ಆಗರಾಲಿ ಬಿಟ್ಕೊಡೋರಾಲಿ ಇದಕ್ಕೆ ಸಂಬಂಧ ಇಲ್ಲ. ಅವರಿಬ್ಬರೂ ಸಹ ಪಕ್ಷಕ್ಕೆ ಭಾಳ ಲಾಯಲ್ ಆಗಿದ್ದಾರೆ. ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ದಾರೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಮತ್ತೆ ಬರಬೇಕು ಆಡಳಿತಕ್ಕೆ ಅನ್ನೋವಂಥ ಮನಸ್ಥಿತಿ ಇಬ್ರಿಗೂ ಇದೆ. ಅವರಿಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ, ಯಾವಾಗಲೂ ಜೊತೆಲಿ ಇರ್ತಾರೆ, ಅನ್ಯೋನ್ಯವಾಗಿರ್ತಾರೆ, ಎಲ್ಲ ಕಾರ್ಯಕ್ರಮದಲ್ಲೂ ಒಟ್ಟಾಗಿ ಮಾಡ್ತಾರೆ. MLAಗಳ ಜೊತೆ, ಮಂತ್ರಿಗಳ ಜೊತೆ, ಕಾರ್ಯಕ್ರಮಗಳ ಜೊತೆ ಭಾಳ ಅನ್ಯೋನ್ಯತೆ ಕಾಣುತ್ತೆ. ಹೈಕಮಾಂಡ್ ಅವರು ಯಾವಾಗ ಬೇಕಾದ್ರೂ ಅವ್ರನ್ನ ಕರೆಸಿ ಅವ್ರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಇವರು ಭದ್ರಾಗಿರ್ತಾರೆ. ಸುಮ್ಮನೆ ಟಿವಿನಲ್ಲೋ ಮೀಡಿಯಾದಲ್ಲೋ ಅಥವಾ ಇಲ್ಲ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಟೀಮ್ ಇಲ್ಲ?
ಒಂದೇ ಟೀಮ್. ನೋ ಟೀಮ್, ಒಂದೇ ಕಾಂಗ್ರೆಸ್ ಟೀಮ್. ಓಕೆ. ಸೊ ಸ್ಟೇಟ್ಮೆಂಟ್ಸ್ಗಳು ಅವಾಗ ಬರ್ತಾ ಇರೋದ್ರಿಂದ ಟೈಮ್ ಅವ್ರವ್ರ ಅಭಿಪ್ರಾಯಗಳು ಕೊಡ್ತಾರೆ, ಏನ್ ಮಾಡ್ಲಿಕ್ಕಾಗುತ್ತೆ? ಅವ್ರವ್ರ ಅಭಿಪ್ರಾಯ ಅವ್ರು ಕೊಟ್ಟಿರ್ತಾರೆ. ಈಗ ನಾನು ಇನ್ನೊಬ್ಬರ ಅಭಿಪ್ರಾಯಕ್ಕೆ ನಾನು ಯಾರು? ಅವ್ರು ಯಾಕೆ ಕೊಟ್ರು ಅಂತ ಕೇಳೋದಕ್ಕೆ. ಏನಾದ್ರು ಹೇಳದಿದ್ರೆ ಪಕ್ಷ ಹೇಳುತ್ತೆ. ನೀವು ಹೋಗಿದ್ದು ಹೈಕಮಾಂಡ್ ಮೀಟ್ ಮಾಡೋದಕ್ಕೆ? ನಾನು ಹೋಗಿದ್ದು ನನ್ನ ಇಲಾಖೆಯ ಸ್ವಲ್ಪ ಮೆಕ್ಕೆಜೋಳದ ಖರೀದಿ ಮಾಡಲಿಕ್ಕೆ ಒತ್ತಡ ಮಾಡಬೇಕಾಗಿತ್ತು, ಹೋಗಿದ್ದೆ. ಓಕೆ. ಸೊ ಅಷ್ಟೇ. ಹತ್ತಿಂದ ಭತ್ತ ಕರಗಿಯವ್ರು ಸಿಕ್ಕಿದ್ರು. ನಾನು ಯಾರು ಹೈಕಮಾಂಡನ್ನು ಭೇಟಿ ಮಾಡ್ಲಿಕ್ಕೆ ಹೋಗಲಿಲ್ಲ ಅವತ್ತು, ತುರ್ತಾಗಿ ವಾಪಸ್ ಬರಬೇಕಾಗಿತ್ತು. ಸೊ ಹಾಗಾಗಿ ನಾನು ರಾಜಕೀಯ ಉದ್ದೇಶದಿಂದ ಹೋಗಿಲ್ಲ. ಓಕೆ. ನಿಮ್ಮ ಮಳವಳ್ಳಿಯಲ್ಲಿ ಐತಿಹಾಸಿಕ ಪ್ರೋಗ್ರಾಮ್ ಆಗುತ್ತೆ ಸರ್, ರಾಷ್ಟ್ರಪತಿಗಳು ಬರ್ತಾರೆ. ಸೊ ಇದು ಆ ಮಳವಳ್ಳಿ ಜನರಿಗೆ ಒಂದು ರೀತಿ ಐತಿಹಾಸಿಕ ದಿನ. ಹೇಗಿತ್ತು ಆ ಪ್ರೋಗ್ರಾಮ್? ಏನ್ ಅನ್ನಿಸ್ತು ಪ್ರೋಗ್ರಾಮ್ ಬಗ್ಗೆ? ಒಬ್ರು ಬುಡಕಟ್ಟಿನ ಸಮಾಜದ ಒಬ್ರು ಮಹಿಳೆ ರಾಷ್ಟ್ರದ ಉನ್ನತ ಸ್ಥಾನದಲ್ಲಿ ಏರಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ವಿಚಾರ. ಓಕೆ. ಸೊ ಅನೇಕ ಹಿಂದಿನಿಂದ ರಾಜಕೀಯ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋ ಅವಕಾಶಗಳ ಸಿಕ್ಕಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಆ ಮಹಿಳೆಯರಿಗೆ ಸಿಕ್ಕಿರೋ ಅವಕಾಶ ಇಡೀ ರಾಷ್ಟ್ರ ಒಪ್ಪುವಂಥದ್ದು, ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ಅಂತ ಒಬ್ಬರು ರಾಷ್ಟ್ರಪತಿ ಆಗಿ ನಮ್ಮ JSS ಮಠ 1066ನೇ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಮಳವಳ್ಳಿಗೆ ಬಂದಿದ್ರು. ಇಡೀ ಜಿಲ್ಲೆಗೆ ಒಬ್ಬ ರಾಷ್ಟ್ರಪತಿ ಬಂದರು ಅನ್ನೋದೇ ಒಂದು ಹೆಮ್ಮೆ ವಿಚಾರ ಅಲ್ಲ. ಸೊ ಹಾಗಾಗಿ ಮತ್ತು ಸಿಂಸಾ ಇಡೀ ರಾಷ್ಟ್ರದಲ್ಲಿ ಸ್ವತಂತ್ರದ ಪೂರ್ವ ಬೆಳಕು ಕೊಟ್ಟಂತ ಪ್ರಾರಂಭ ಮಾಡಿದಂಥದ್ದು ನಮ್ಮ ಜಿಲ್ಲೆಯಿಂದನೇ. ಕರೆಂಟ್ ಉತ್ಪಾದನೆ ಇದು. ಹಾಗಾಗಿ ಅಂಥ ಒಂದು ಸ್ಥಳ ನಮ್ಮ ಜಿಲ್ಲೆಗೆ ಬಂದಿದ್ರು ಅನ್ನೋದೇ ನಮ್ಗೆ ಭಾಳ ಸಂತೋಷ. ಭಾಳ ಕಾರ್ಯಕ್ರಮ ಚೆನ್ನಾಗಾಯಿತು. ಗೊತ್ತಿದೆ ನಿಮಗೆ, ಅದು ಪೊಲಿಟಿಕಲ್ ಕಾರ್ಯಕ್ರಮ ಅಲ್ಲ, ಖಾಸಗಿ ಕಾರ್ಯಕ್ರಮ ಮಠದ್ದು. ಮತ್ತು ಆ ಮಠ ತುಂಬ ಈ ನಮ್ಮ ರಾಜ್ಯದಲ್ಲಿ ಅನೇಕ ಮಠಗಳಿದ್ದಾವೆ. ಅವ್ರದ್ದೇ ಆದಂಥ ಒಂದು ಇತಿಮಿತಿನಲ್ಲಿ ಸಾರ್ವಜನಿಕ ಸೇವೆನ ನಾರ್ತ್ ಕಡೆ ಸುಮಾರು ಕೆಲವು ಗುಲ್ಬರ್ಗ ಮತ್ತು ಹುಬ್ಳಿನಲ್ಲಿ ದೊಡ್ಡ ದೊಡ್ಡ ಮಠಗಳಿದ್ದಾವೆ. ಅಲ್ಲೂ ಸಹ ಸಾರ್ವಜನಿಕರ ಕೆಲಸ ಸಾಧನೆ. ಅದರಲ್ಲಿ ವಿಶೇಷವಾಗಿ ನಾವು ಸೌತಲ್ಲಿ ಆದಿಚುಂಚನಗಿರಿ, ಶಿವರಾತ್ರೇಶ್ವರ ಮತ್ತು ಸಿದ್ಧಗಂಗಾ ಮಠ, ಈ ಮೂರು ಮಠನೂ ಲಕ್ಷಾಂತರ ಜನಕ್ಕೆ ಅನ್ನದಾನ ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ತುಂಬ ಸಾಧನೆ ಮಾಡಿದೆ. ಹಾಗಾಗಿ ನಮ್ಮ ಶಿವರಾತ್ರೇಶ್ವರ ಸ್ವಾಮೀಜಿಗಳು ಅವ್ರನ್ನ ಕರೆಸಿದ್ದು ನಾವೆಲ್ಲರೂ ಸಹ ಭಾಳ ಸಂತೋಷ. ಒಳ್ಳೆ ಕಾರ್ಯಕ್ರಮ ಆಯಿತು. ಸೊ ಬಟ್ ಒಂದೇ ಒಂದು ಬೇಸರ ಆದದ್ದು, ಏನು ಸರ್, ಅಂಥ ಒಂದು ಒಳ್ಳೆ ಕಾರ್ಯಕ್ರಮನ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅಥವಾ ಯೂಟ್ಯೂಬ್ನವರು ಅಟ್ಲೀಸ್ಟ್ ಒಂದು 5 ನಿಮಿಷ ಒಂದು ನ್ಯೂಸ್ ಟೈಮ್ನಲ್ಲಿ ಒಬ್ಬರು ರಾಷ್ಟ್ರಪತಿ ನಮ್ಮ ರಾಜ್ಯಕ್ಕೆ ಬಂದಿದ್ರು, ಹಿಂಗೊಂದು ಕಾರ್ಯಕ್ರಮ ಆಯಿತು ಅಂತಲೂ ತೋರ್ಸಕ್ಕೆ ನಿಮ್ಗೆ ಆಸಕ್ತಿ ಇಲ್ವಲ್ಲ? ಆಸಕ್ತಿ ಇದ್ದಿದ್ದಕ್ಕೆ ನಾನು ಪ್ರಶ್ನೆ ಕೇಳಿದ್ದು ಆಸಕ್ತಿ ಇದ್ದಿದ್ದಕ್ಕೆ ನಾನು ಪ್ರಶ್ನೆ ಕೇಳಿದ್ದು. ಅದ್ರ ಜೊತೆಗೆ ನನಗೆ ಮತ್ತೊಂದು ಅನ್ನಿಸ್ತು, ಒಬ್ಬ ಪಾರ್ಟಿಯ ಸರ್ವೋಚ್ಚ ಲೀಡರ್ನ ವೆಲ್ಕಮ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ, ಅಥವಾ ಅವ್ರಿಗೆ ಪ್ರೀತಿ ತೋರಿಸೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಬಟ್ ಒಬ್ಬ ದೇಶದ ರಾಷ್ಟ್ರಪತಿಗಳು ಬರ್ತಿದ್ದಾರೆ ಅಂತಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರೂ ಅವರಿಗೆ ಪ್ರೀತಿ ತೋರಿಸ್ಬೇಕಾಗಿತ್ತು, ಗೌರವ ತೋರಿಸ್ಬೇಕಾಗಿತ್ತು. ಯಾಕೆ ಆಗಲಿಲ್ಲ ಅಂತ. ಅದಕ್ಕೆ ನಾವು ಬಳ್ಳಾರಿ ಬೆಳಗಾಂ ಸದನ ಬಿಟ್ಟು ನೀವು ಹೋಗಿದ್ರಿ ಸರ್? ಹೋಗಿದ್ದು ನಮ್ಮ MLA ಅವರಿದ್ದರು. ಸೊ ಆದರೆ ಮೇಯ್ನ್ ಅದನ್ನು ಜನರಿಗೆ ನಮ್ಮ ರಾಜ್ಯಕ್ಕೆ ಒಬ್ಬರು ರಾಷ್ಟ್ರಪತಿ ಬಂದಿದ್ರು ಅನ್ನೋ ತೋರಿಸೋ ಅಂತ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಅವರು ಮೀಡಿಯಾದವ್ರಿಗೆ ಹೇಳ್ತಿರಲ್ಲ ಸರ್, ದೇಶ ಮೊದಲು ರಾಷ್ಟ್ರ ಮೊದಲು ಅನ್ನುವ ಒಂದು ಧ್ಯೇಯದೊಂದಿಗೆ ಹೋಗ್ತಾ ಇರುವಂತ ನಿಮ್ಮ ಈಗೆಲ್ಲ ಆಪೋಸಿಷನ್ ಅವರು. ಇವತ್ತು ಬೆಳಗಾಂನಲ್ಲಿ ಚರ್ಚೆ ಆಯ್ತಲ್ಲ, ನಾವು ಸ್ಟಾಪ್ ಮಾಡೋ ಪ್ರಶ್ನೆ ಇಲ್ಲ 2 ತಿಂಗಳು, ಫೆಬ್ರವರಿ ಮಾರ್ಚ್. ಬಟ್ ಆದರೆ ಅದು ಗ್ಯಾಪ್ ಆಗಿರೋದು ಯಾಕೆ ಅಂತ ಅವ್ರು ಕೇಳಿದ ತಪ್ಪಲ್ಲ. ಅಷ್ಟು ಅಗ್ರೆಸಿವ್ ಆಗಿ ತಗೊಂಡಂಥ ವಿಚಾರನ ನೀವು ಎಷ್ಟು ಬೆಳಗ್ಗೆಯಿಂದ ಏನೇನೋ ಯಾವ್ಯಾವ ಭಾಷೆಯಲ್ಲಿ ಉಪಯೋಗಿಸ್ಬೇಕು ಅದೆಲ್ಲ ಎಲ್ಲ ಚಾನಲಲ್ಲೂ ನೋಡ್ತಾರೆ, ಹೇಳ್ತಾರಲ್ಲ ನೋಡೋರು. ಆದರೆ ಈ ಥರದೊಂದು ಎಲ್ಲರೂ ಬೆಳಗ್ಗೆನ ಯಾವ್ದಾದ್ರು ಚಾನಲಲ್ಲಿ ನೋಡಿದ್ರ ರಾಷ್ಟ್ರಪತಿಯವರು ಬಂದರು ಹೋದ್ರು ಅಂತ? ಅದಕ್ಕೆ ನಾನು ಕೇಳ್ತಾ ಇರೋದು. ನೀವು ಕೇಳಿದ್ರಿ, ಬಟ್ ಬೇರೆಯವರು ಎಲ್ಲಿ ಎಷ್ಟು ಚಾನಲ್ ಇದ್ದಾವೆ ಬಿಡಿ. Right, sir. Thank you. We'll meet you once again. Thank you so much. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ.